ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಎಂಥ ವಿಚಿತ್ರ ನೋಡ್ರಿ. ಒಂದು ಕಡೆ ಜನಾಜಾ ಹೋಗ್ತಾ ಇದೆ, ಮತ್ತೊಂದು ಕಡೆ ಬಾಂಬಿಂಗ್ ನಡೀತಾ ಇದೆ. ಜನಾಜಾ ಅಂದರೆ ಶವಯಾತ್ರೆ. ಇಡೀ ದೇಶದಲ್ಲಿ ಮಾತಮ್ ನಡೀತಾ, ಅಂದರೆ ಶೋಕಾಚರಣೆ ಇದೆ. ಶವಯಾತ್ರೆ ನಡೀತಾ ಇದೆ. ಈ ಮೈಯತ್ತು ತಗೊಂಡು ಹೋಗ್ತಾ ಇದ್ದಾರೆ, ಹೆಣ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ದಕ್ಷಿಣ ಭಾಗದಲ್ಲಿ, ಇರಾನ್ನ ದಕ್ಷಿಣ ಭಾಗದಲ್ಲಿ ಬಾಂಬಿಂಗ್ ಶುರುವಾಗಿದೆ. ಎಲ್ಲಿಯಾದರೂ ಈ ರೀತಿಯ ವಿದ್ಯಮಾನವನ್ನು ನೀವು ಕೇಳಿದ್ದೀರಾ? ಮೊದಲನೇದಾಗಿ ಇಸ್ಲಾಂ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆತನ ಜನಾಜಾ ಮುಗಿಸ್ಬಿಡ್ಬೇಕು, ಅಂತಿಮ ಕ್ರಿಯೆಯನ್ನು ಮುಗಿಸ್ಬಿಡ್ಬೇಕು. ಮೈಯತ್ತು ಅಂತಾರೆ ಅದಕ್ಕೆ. ಆತನನ್ನು ಇಡೋ ಹಾಗಿಲ್ಲ. ಎರಡನೇದಾಗಿ ಗೋರಿ ಕಟ್ಟೋ ಹಾಗಿಲ್ಲ. ಮೊಹಮ್ಮದ್ ಪೈಗಂಬರ್ ಹೇಳಿರೋ ಪ್ರಕಾರ ಇವರೇನು ದೊಡ್ಡ ಗೋರಿ ಮಾಡಿ ಅದನ್ನು ಮುಂದೆ ಮಜಾರ್ ಗಿಜಾರ್ ಮಾಡ್ತಾರೆ, ಹಾಗೆಲ್ಲ ಮಾಡಿ ದರ್ಗಾ ಪರ್ಗ ಅವೆಲ್ಲ ಮಾಡೋ ಹಾಗೇ ಇಲ್ಲ. ನೆಲ ಸಮಾನವಾಗೇ ಇರಬೇಕು ಅಂತ ಅದರಲ್ಲಿರೋದು. ಆಮೇಲೆ ಎರಡನೇದ್ದು, ಆತ ಜನ್ನತ್ತಿಗೆ ಹೋಗ್ತಾನೆ ಇರೋದ್ರಿಂದ ಆತನ ಸತ್ತ ತಕ್ಷಣ ಆತನಿಗೆ ಸ್ನಾನ ಮಾಡಿಸಿ ಮೈಗೆಲ್ಲ ಅತ್ತರ್ ಹಚ್ಚಿ ಆತನಿಗೆ ಹೊಸ ಬಟ್ಟೆಯನ್ನು ಆತ ಅಥವಾ ಆಕೆ, ಗಂಡು ಅಥವಾ ಹೆಣ್ಣು ಯಾರೇ ಇರಲಿ, ಹೊಸ ಬಟ್ಟೆ ಹಾಕಿ ಅವ್ರಿಗೆ ಕಳಿಸ್ಕೊಡ್ಬೇಕು. ದುಃಖ ಆಚರಿಸೋ ಹಾಗಿಲ್ಲ, ಮಾತಮ್ ಇಲ್ಲ. ಏಕೆ? ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಹಾಗಂತ ಅವ್ರ ಧರ್ಮ ಹೇಳುತ್ತೆ. ಇಲ್ಲಿ ಫೆಬ್ರವರಿ 28ಕ್ಕೆ ಈ ಧರ್ಮಾಂಧ ಸತ್ತು ಹೋಗಿರೋದು ಇವನು ಮಾಡಲಾರ್ದ ಅನಾಚಾರವೇ ಇಲ್ಲ, ಮಾಡಲಾರ್ದ ದಬ್ಬಾಳಿಕೆ ಇಲ್ಲ, ಈತನ ದೌರ್ಜನ್ಯಗಳಿಗೆ ಎಳೆ ಇಲ್ಲ. ಅಂಥ ವ್ಯಕ್ತಿಯನ್ನು ಫೆಬ್ರವರಿ 28ರಿಂದ ಜುಲೈ 4ನೇ ತಾರೀಕುವರೆಗೂ ಇಟ್ಕೊಂಡಿದ್ರು. ಅದಾದ ಮೇಲೆ ಈತನ ಶವಯಾತ್ರೆ ಶುರುವಾಯಿತು. ಅದೇನೋ ದೊಡ್ಡ ಸಡಗರ, ಸಂಭ್ರಮ, ಹಬ್ಬ, ಒಂದು ರೀತಿ ತೇರು ಎಳ್ಕೊಂಡು ಹೋದಂಗೆ ಇವನು ಹೆಣ ಎಳ್ಕೊಂಡು. ನಮ್ಮ ಧರ್ಮಕ್ಕೆ ಅವಮಾನ ಆಗ್ಬಿಡ್ತದೆ ತೇರು ಎಳೆಯೋದು ಅಂತ ಹೇಳಿದ್ರೆ, ಕ್ಷಮಿಸಬೇಕು. ಆ ರೀತಿ ಈತನ ಜನ 3 ಕೋಟಿ ಜನ ಬರಬೇಕು, ಜಗತ್ತಿನ ಎಲ್ಲ ಪ್ರತಿನಿಧಿಗಳು ಪಾಲ್ಗೊಳ್ಳಬೇಕು ಮತ್ತು ಅದನ್ನು ಸಾಕ್ಷೀಭೂತರಾಗಬೇಕು. ಅದಕ್ಕೆ ನಮ್ಮ ದೇಶದಿಂದ ಬೇರೆ ಅದಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆ ಮಾತಾಡಿದ್ದೀನಿ ನಾನು ಈಗಾಗಲೇ. ಅಲಿಪುರದಂಥ ಚಿಕ್ಕಬಳ್ಳಾಪುರದ ಹತ್ತಿರ ಹಳ್ಳಿಯಿಂದ ಹೋಗಿದ್ದಾರೆ ಜನ, ಶಿಯಾ ಮುಸಲ್ಮಾನರು. ಹೋಗಲಿ, ಒಳ್ಳೆಯ ಕೆಲಸಕ್ಕೋಸ್ಕರ ಈತ ಸತ್ನ. ಈತ ಇಡೀ ಜೀವನ ಧರ್ಮಾಂಧತೆಯನ್ನು ಬಿಟ್ಟು ಅಯಾತುಲ್ಲಾ ಖೊಮೇನಿ ಬೇರೆ ಏನೂ ಮಾಡಲೇ ಇಲ್ಲ. ಯಾವ ಜೊರಾಸ್ಟ್ರಿಯನ್ ಸಂಸ್ಕೃತಿ ಇತ್ತೋ, ಯಾವ ಪಾರ್ಸಿ ಸಂಸ್ಕೃತಿ ಇತ್ತೋ, ಯಾವುದು ಸಂಸ್ಕೃತಿಯ ನೆಲವೀಡಾಗಿತ್ತೋ ಅಂಥ ಪರ್ಷಿಯಾವನ್ನು ಸಂಪೂರ್ಣವಾಗಿ ಹಾಳುಗೆಡವಿ ಈತ ಇಸ್ಲಾಂ ಧರ್ಮದ ಧರ್ಮಾಂಧತೆಯನ್ನು ಬಿತ್ತಿದಂಥ ವ್ಯಕ್ತಿ. ಈತನನ್ನು ಬಾಂಬಿಂಗ್ ಮಾಡಿ ಸಾಯಿಸಲಾಗತ್ತೆ. ಇಸ್ರೇಲ್ ಮತ್ತು ಅಮೆರಿಕಗಳು ಫೆಬ್ರವರಿ 28ಕ್ಕೆ ಯುದ್ಧವನ್ನು ಘೋಷಿಸಿದಾಗ ಮೊದಲು ಹೊಡೆದದ್ದೇ ಇವನ್ನ. ಈಗ ಆತನ ಮಗ ಇದ್ದಾನಂತೆ, ಮೊಜ್ತಬಾ ಖೊಮೇನಿ ಅಂತೇಳಿ. ಈ ಮೊಜ್ತಬಾ ಖೊಮೇನಿ ಅಂತಿಮ ಯಾತ್ರೆಗೆ ಬರಲಿಲ್ಲ. ಬರಲಾರದ ಸ್ಥಿತಿಯಲ್ಲಿ ಆತ ಇದ್ದಾನೆ ಅಂತ ಅರ್ಥ. 90% ಆತ ಬದುಕೇ ಇಲ್ಲ. ಆತನ ಹೆಣ ಒಂದು ದಿವಸ ಬರುತ್ತೆ, ಯಾವತ್ತು ಬರುತ್ತೋ ಬರುತ್ತೆ. ಬಂದಾಗ ಆತನದ ಒಂದು 15 ದಿವಸ 20 ದಿವಸ ಇದೇ ರೀತಿ ಆಚರಣೆ ಮಾಡ್ತಾರೆ. ಎಲ್ಲ ದೇಶದ ಪ್ರಧಾನಿಗಳು, ಪ್ರೆಸಿಡೆಂಟ್ರು, ಅಂಬಾಸಿಡರ್ಗಳು ಎಲ್ಲರೂ ಇವ್ರ ದೇಶಕ್ಕೆ ಹೋಗಬೇಕು, ಇವರ ಜನಾಜಾದಲ್ಲಿ ಪಾಲ್ಗೊಳ್ಳಬೇಕು, ಶೋಕಯಾತ್ರೆಯಲ್ಲಿ. ಹೆಂಗಿದೆ ನೋಡ್ರಿ. ಅದು ಈತನದನ್ನು ಕಬರಸ್ಥಾನದಲ್ಲಿ ಹೂಳೋ ಹಂಗಿಲ್ಲ. ಇವನನ್ನು ಇಮಾಮ್ ರೇಜಾ ಮಸೀದಿ ಅಂತೇಳಿ, ಮಷಾದ್ ಅನ್ನುವಂಥಲ್ಲಿ ಇಮಾಮ್ ರೇಜಾ ಮಸೀದಿ, ಆ ಮಸೀದಿ ಒಳಗೆ ನನ್ನನ್ನು ಹೂಳಬೇಕು ಅಂತ ಈತ ಆದೇಶ ಮಾಡಿ ಹೋಗಿದ್ದಾನೆ. ಈತನ ಮೆರವಣಿಗೆ ಕರ್ಬಲಾಗೆಲ್ಲ ತೊಗೊಂಡು ಹೋಗಿ ನಾರ್ತ್ ಇರಾನ್ನಲ್ಲಿ ಎಲ್ಲ ಕಡೆ ಓಡಾಡಿಸಿ, ವಿಮಾನದಲ್ಲಿ ಆತನಿಗೆ ಮೇಲ್ಗಡೆಯಿಂದ ಒಬ್ಬ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಈತನ ಶವಯಾತ್ರೆ ಅದು ನಿನ್ನೆ ಇಲ್ಲ ಮೊನ್ನೆ ಮುಗಿಯಿತು. ಮುಗಿಯೋಕ್ಕಿಂತ ಮುಂಚೆನೇ 2 ದಿವಸ ಮುಂಚೆನೇ ಯುದ್ಧ ಶುರುವಾಗತ್ತೆ. 21 ದಿನಗಳ ಸೀಸ್ ಫೈರ್ ನಂತರ. ನೋಡಿ ಎಂಥ ವಿಚಿತ್ರ. ಟರ್ಕಿನಲ್ಲಿ ನ್ಯಾಟೋ ಸಭೆ, ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇದ್ದಕ್ಕಿದ್ದಾಗೆ ಹೇಳ್ತಾರೆ. ಅದಕ್ಕೊಂದು ಕಾರಣ ಇದೆ. ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂದ್ಕೊಂಡು ಇದ್ರ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ. ಒಂದೇ ಒಂದು ಸೆಕೆಂಡ್ನಲ್ಲಿ ಹೇಳ್ಬಿಡ್ತೀನಿ. 3 ಮಾರ್ಗ. ಒಂದು, ಅಮೆರಿಕ ಒಂದು ಮಾರ್ಗವನ್ನು ಮಾಡಿಕೊಂಡಿದೆ. ಆ ಮಾರ್ಗದಲ್ಲಿ ಎಲ್ಲರಿಗೂ ನಾವು ಸೆಕ್ಯೂರ್ ಆಗಿ ನಿಮ್ಮನ್ನು ಕಾಪಾಡ್ತೀವಿ, ನೀವೇನು ಹೆದರಬೇಕಾಗಿಲ್ಲ, ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅಮೆರಿಕ ಹೇಳಿದೆ. ಅದು ತನ್ನ ಸೇನಾ ನೌಕೆಗಳನ್ನು ಅಲ್ಲಿ ನಿಲ್ಲಿಸಿದೆ. ಮತ್ತೊಂದು ಸ್ಟ್ರೇಟ್ ಆಫ್ ಹಾರ್ಮೋಸು ರೆಡ್ ಕಲರ್ದು, ಇವ್ರದ್ದು ಯಾರ್ದು? ಇರಾನ್ನವ್ರದ್ದು. ಇವರಿಗೆ ನಾವು ಜಜಿಯಾ ಕೊಟ್ಟು ಹೋಗ್ಬೇಕು. ಇವ್ರಿಗೆ ಟ್ಯಾಕ್ಸ್ ಕೊಟ್ಟು ಹೋಗ್ಬೇಕು, ಫಿರೋತಿ ವಸೂಲಿ ಮಾಡೋದು. ಈಗ ಹೇಗೆ ಸುಪಾರಿ ವಸೂಲಿ ಮಾಡ್ತಾರಲ್ಲ ಆ ರೀತಿ ಫಿರೋತಿ ವಸೂಲಿ. ನಮ್ಮ ನೀರಿನಲ್ಲಿ ನೀವು ಪಾಸ್ ಆಗೋದ್ರೆ ನಮ್ಮ ರೊಕ್ಕ ಕೊಟ್ಟು ಹೋಗ್ರಿ. ಎಂಥ ವಿಚಿತ್ರ ನೋಡಿ ಇವ್ರದ್ದು. 3 ವೆಸಲ್ಗಳಿಗೆ ಹೊಡೆಯಲಾಯಿತು. ಎಲ್ಲವೂ ಸರಿ ಹೋಗಿದೆ. 21 ದಿವಸದಿಂದ ಯಾವ ಸಮಸ್ಯೆ ಇಲ್ಲ. ಮಾರುಕಟ್ಟೆ ಸರಿ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಇಂಧನದ ತೈಲದ ಬೆಲೆ ಇಳೀತಾ ಇದೆ. ಎಲ್ಲವೂ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡುವಾಗ ರೂಟ್ ಚೇಂಜ್ ಮಾಡಿ ಹೋದ್ರಿ ನೀವು.
ಒಮಾನ್ ಮೂಲಕ ಪಕ್ಕದ ರಸ್ತೆಯನ್ನು ಹಿಡ್ಕೊಂಡು ಈ ಕಡೆಯಿಂದ ಬಂದು ಹೋಗ್ತಾ ಇದ್ರಿ, ನಮಗೆ ಕೊಡಬೇಕಾದ ಕಪ್ಪವನ್ನು ಸಲ್ಲಿಸಲಿಲ್ಲ ಅಂತ ಇವರು ಶೂಟೌಟ್ ಮಾಡ್ತಾರೆ. ಒಂದು ಕತಾರ್ ವೆಸಲ್ಗೆ ಬಿದ್ದದ್ದು ಸೀಸಾ ಎಂಜಿನ್ ರೂಮ್ ಹೋಗುತ್ತೆ, ಎಂಜಿನ್ ರೂಮಿಗೆ ಬೆಂಕಿ ಹತ್ಕೊಂಡ್ಬಿಡ್ತದೆ. ಆ LNG ಬರಬೇಕಾಗಿತ್ತು ಭಾರತ ದೇಶಕ್ಕೆ. ನೋಡಿ ನಮ್ಗೆ ಯಾವ ರೀತಿ ಏಟುಗಳು ಬೀಳ್ತಾವೆ ಭಾರತಕ್ಕೆ ಅಂದರೆ, ನಾವು ಎಕಾನಮಿ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅಂತ ಕನಸು ಕಂಡಂಥ ನರೇಂದ್ರ ಮೋದಿ 5ನೇ ಸ್ಥಾನದಲ್ಲಿದ್ದವರು. ಆದರೆ ಫೆಬ್ರವರಿ 28ರಿಂದ ಹೇಗೆ ಭಾರತ ದೇಶ ಪರೋಕ್ಷವಾಗಿ ಆರ್ಥಿಕವಾಗಿ ನರಳ್ತಾ ಇದೆ ಅಂದರೆ, ನರೇಂದ್ರ ಮೋದಿ ಜನರನ್ನು ದಿಕ್ಕೆಡಿಸ್ತಾ ಇಲ್ಲ, ಹೆದರಿಸ್ತಾ ಇಲ್ಲ, ಆತಂಕಗೊಳಿಸ್ತಾ ಇಲ್ಲ. ವಾಸ್ತವವಾಗಿ ದಿಗ್ಭ್ರಮೆ ಪಡುವಂಥ ವಿಚಾರ ಇದು. ಏನು ಹುಡುಗಾಟ, 50 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬರುವಂಥ ರಸ್ತೆ ಬಂದ್ ಮಾಡಿಬಿಟ್ರೆ ನೀವು ಹೆಂಗೆ ನಾಳೆ ವ್ಯವಹಾರವನ್ನು ಮಾಡೋದು, ಹೇಗೆ ದೇಶದ ಇಂಧನ ಪೂರೈಕೆಯನ್ನು ಮಾಡೋದು? ನಮ್ಮಲ್ಲಿ ಇಥೆನಾಲ್ ಬಳಸ್ತೀನಿ ಅಂತ ಅಂದ ತಕ್ಷಣ ಓ ಅಂತ ಕಿರ್ಚಾಡ್ತಾರೆ. ನಮ್ಮದೇ ಆದಂಥ ತೈಲ ವ್ಯವಸ್ಥೆ ಮಾಡ್ಕೊಳ್ಳೋಣ, ಪಾರಂಪರಿಕವಾದದ್ದನ್ನು ಬಿಟ್ಬಿಡೋಣ, ಅದಕ್ಕೆ ಪ್ಯಾರಲಲ್ ಆಗಿ ಮತ್ತೊಂದು ವ್ಯವಸ್ಥೆಯನ್ನು ಮಾಡೋಣ ಅಂದರೆ ನೀವು ಯಾಕೆ ಇಥೆನಾಲ್ ಬಳಸ್ತೀರಿ, ಅದರಿಂದ ಮೈಲೇಜ್ ಇಲ್ಲ, ಎಂಜಿನ್ ಹಾಳಾಗೋಗ್ತದೆ. ಹಾಗಿದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಅವರೆಲ್ಲ ಸುಮ್ಮನೆ ಬಿಡ್ತಿದ್ರಾ? ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಾ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿರ್ತಾರೆ. ಯಾವುದೋ ಒಂದು ಇಂಧನ ಹಾಕೋದ್ರಿಂದ ಎಂಜಿನ್ನೇ ಹಾಳಾಗಿ ಹೋಗುತ್ತೆ ಅಂತಂದರೆ, ಅಥವಾ ಮೈಲೇಜ್ಗೆ ಅದು ಕೈ ಕೊಡುತ್ತೆ ಅಂತ ಅನ್ನೋದಾದರೆ ಯಾವ ಆಟೋಮೊಬೈಲ್ ಇಂಡಸ್ಟ್ರಿ ಇದನ್ನು ಒಪ್ಕೋತದೆ? ನಂಗೆ ದಯವಿಟ್ಟು ಹೇಳಿ. ಒಪ್ಕೊಳ್ದೆ ಹೋದರೂ ಪ್ರತಿಭಟನೆಯನ್ನಾದರೂ ಮಾಡಬೇಕಲ್ಲ. ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನಮಗೆ ಇದು ಒಪ್ಪಿಗೆ ಇಲ್ಲ, ನಮ್ಮ ಇಡೀ ಇಂಡಸ್ಟ್ರಿ ಹೊರಟೋಗುತ್ತೆ ಅಂತ ಗಲಾಟೆ ಮಾಡ್ಬೇಕಾಯ್ತಲ್ಲ, ಯಾಕೆ ಮಾಡಿಲ್ಲ? ಭಾರತ ಬಿಟ್ಬಿಡಿ, ಬೇರೆ ಎಲ್ಲ ದೇಶದಲ್ಲೇ ಎಥೆನಾಲ್ ಬಳಸ್ತಾ ಇದ್ದಾರಲ್ಲ. ವಿಷಯಾಂತರ ಆಗೋದು ಬೇಡ, ನೇರವಾಗಿ ಮತ್ತೆ ಇರಾನ್ಗೆ ಬರೋಣ. ಇರಾನ್ನಲ್ಲಿ 21 ದಿನಗಳ ನಂತರ ನಿನ್ನೆ ಇಲ್ಲ ಮೊನ್ನೆಯಿಂದ ಬುಧವಾರದಿಂದ, ಮಂಗಳವಾರ ಶುರುವಾಯಿತು, ಬುಧವಾರ ಅಮೇರಿಕ 80 ಕಡೆ ಏಕಕಾಲಕ್ಕೆ ದಾಳಿ ಮಾಡ್ತೀವಿ. ಇರಾನ್ನ ದಕ್ಷಿಣ ಇರಾನ್ ಕಡೆಗೆ ಅವರ ಹ್ಯಾಂಗಿಂಗ್ ಬ್ರಿಡ್ಜ್ಗಳು ಹೊರಟೋದು, ಅವರ ರೈಲ್ವೆ ಟ್ರ್ಯಾಕ್ ಹೊರಟೋದು, ಸಿವಿಲಿಯನ್ ಏರಿಯಾದಲ್ಲಿ ಬಾಂಬಿಂಗ್ ಆಯಿತು. ಎಲ್ಲಕ್ಕಿಂತ ಡೇಂಜರ್ ಏನು ಅಂತಂದರೆ, ಈ ಬುಷಹರ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಇದೆಯಲ್ಲ, ಆ ಪ್ಲ್ಯಾಂಟ್ ಪಕ್ಕದಲ್ಲಿ ಬಿದ್ದಿದೆ. ಸೋರಿಕೆ ಆಗ್ತಾ ಇದೆಯಲ್ಲೋ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತತೆ ಇಲ್ಲ. ನಮಗೆ ಬೇಜಾರೇನು ಅಂದರೆ, ನಾವು ಇನ್ವೆಸ್ಟ್ ಮಾಡಿದಂಥ ಚಾಬಹಾರ್ ಪೋರ್ಟ್ ಇದೆಯಲ್ಲ, ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ. ಅಮೇರಿಕ ಈ ರೀತಿ ದಾಳಿ ಮಾಡ್ತಾ ಇದೆ. ದಾಳಿ ಯಾಕೆ ಮಾಡ್ತೀವಿ? ಇವರು 3 ವೆಸಲನ್ನು ನಮ್ಮ ಜಜಿಯಾ ಕೊಟ್ಟು ನೀವು ತೊಗೊಂಡು ಹೋಗಲಿಲ್ಲ, ಫಿರೋತಿ ಕೊಡಲಿಲ್ಲ ಅಂಥೇಳಿ ಇವ್ರು ಹೊಡೆದಿರೋದು ಯಾರು? IRGC ಅವ್ರು ಹೊಡೆದು. ನೋಡಿ ಎಂಥ ವಿಚಿತ್ರವಾದ ಇರಾನ್ನ ಸನ್ನಿವೇಶ ಅಂದರೆ, ಅಲ್ಲಿ ಮೊಹಮ್ಮದ್ ಬಘರ್ ಘಾಲಿಬಾದ್ ಹೆಸರು ಅವನು. ಈತ ಸ್ಪೀಕರ್ ಆಗಿದ್ದವನು 2020ವರೆಗೂ. ಅವನೇ ಈಗ ರಾಜತಾಂತ್ರಿಕನಾಗಿ ಇಡೀ ವ್ಯವಹಾರವನ್ನು ವಾಲಿಬಾಗ್ ಅಂತಾರೆ, ಆತ ನೋಡ್ಕೋತಾ ಇದ್ದಾನೆ. ಇನ್ನೊಬ್ಬ ಅಬ್ಬಾಸ್ ಅರಾಗಚ್ಚಿ ಅಂತ ಇದ್ದಾನೆ, ಆತ ಕೂಡ ರಾಜತಾಂತ್ರಿಕ, ಇದನ್ನು ನೋಡ್ಕೋತಾ ಇರೋ ವಿದೇಶ ಮಂತ್ರಿ, ವಿದೇಶಾಂಗ ಸಚಿವ. ಇವರು ಮಾತುಕತೆ ನಡೆಸಿ ಎಲ್ಲ ಸೆಟ್ ಮಾಡಿ, ಅಮೆರಿಕ ಜೊತೆ ಇಸ್ರೇಲ್ ಜೊತೆ ಮಾತುಕತೆ ಆಡಿ ಸೌಹಾರ್ದಯುತವಾಗಿ ನಾವೆಲ್ಲ ವ್ಯವಹಾರ ಬಗೆಹರಿಸ್ಕೊಳ್ಳೋಣ, ಒಂದು MOU ಮಾಡ್ಕೊಳ್ಳೋಣ ಅಂತ 21 ದಿವಸದಿಂದ ಮಾಡ್ಕೋತಾರೆ. ಅದಾದಮೇಲೆ ಒಂದು ಸಮಯವನ್ನು ಕೊಡಬೇಕಲ್ವ ನೀವು? ಅಗ್ರಿಮೆಂಟ್ ಮಾಡಿಕೊಂಡಿರೋದು ಅಲ್ಲಿಯ ಇರಾನ್ನ ಸರ್ಕಾರ. ಈಗ ದಾಳಿ ಮಾಡಿದ್ಯಾರು? ದುಡ್ಡನ್ನು ವಸೂಲಿ ಮಾಡುವಂಥ ದಂಧೆ ಮಾಡಿಕೊಂಡಿರುವಂಥ IRGC ಅವರು. IRGC ಯಾವುದು? ಇರಾನ್ ರೆವಲ್ಯೂಷನರಿ ಗಾರ್ಡ್ ಅಲ್ಲ, ಇವರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಫೋರ್ಸ್, ಇದು ಗಾರ್ಡ್ಸ್ ಅಂತ. ಅಂದರೆ ಸರ್ಕಾರ ಅಬ್ಬಾಸ್ ಅರಾಗಚ್ಚಿನ ಹೇಳಿರ್ಬೋದು, ವಾಲಿಬಾಗ್ ಹೇಳಿರ್ಬೋದು, ಅವ್ರ ಮಾತನ್ನು ನಾವು ಕೇಳಲ್ಲ. ನಮಗೆ ದುಡ್ಡು ಕೊಡಿ, ದುಡ್ಡು ಕೊಡಲ್ಲ, ನಿಮ್ಮ ವೆಸಲ್ ಹೊಡಿತೀವಿ. ಪ್ರತಿ ಶಿಪ್ ಹೋಗುವಾಗ $1 ಮಿಲಿಯನ್ ನಮ್ಗೆ ಕೊಡಿ. ಎಲ್ಲಿಯಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ರಿ? ನರೇಂದ್ರ ಮೋದಿ ಅವರು ಮೊನ್ನೆ ಭಾಷಣ ಶೃಂಗದಲ್ಲಿ ಅದೇ ಭಾಷಣದಲ್ಲಿ ಹೇಳಿದರು, ಫ್ರೀಡಮ್ ಫಾರ್ ನೇವಿಗೇಷನ್ ಆನ್ ದ ಇಂಟರ್ನ್ಯಾಷನಲ್ ವಾಟರ್. ಅಂತಾರಾಷ್ಟ್ರೀಯ ನೀರಿನಲ್ಲಿ, ಸಮುದ್ರದಲ್ಲಿ ಸ್ವತಂತ್ರವಾಗಿ ಎಲ್ಲವೂ ಓಡಾಡುವಂಥ, ಕಾರ್ಗೋಗಳು ಓಡಾಡುವಂಥ ವ್ಯವಸ್ಥೆ ಮಾಡಬೇಕು. ಅದು ಜಗತ್ತಿನ ಧ್ಯೇಯವಾಗಬೇಕು. ಅದನ್ನು ಒಂದು ಮೂಲ ಮಂತ್ರವನ್ನಾಗಿ ಇಟ್ಕೋಬೇಕು. ಯಾವುದೋ ಒಂದು ರಾಷ್ಟ್ರ ಇದ್ದಕ್ಕಿದ್ದಾಗ ಸ್ಟ್ರೇಟ್ ಆಫ್ ಹಾರ್ಮುಜ್ ನಂದು ಅಂದ್ಬಿಡುತ್ತೆ, ಅಂದ ತಕ್ಷಣ ಅಗ್ರಿಮೆಂಟ್ಗಳು ಶುರುವಾಗ್ತವೆ, ಮಾತುಕತೆ ಶುರುವಾಗ್ತವೆ. ಯಾಕೆ ಮಾತುಕತೆ ನಡಿಬೇಕು? ಮಾತುಕತೆ ಅಗತ್ಯ ಏನಿದೆ? ಇಷ್ಟು ವರ್ಷ ಇರಲಾರ್ದು ಈಗ ಯಾಕೆ ಇದ್ದಕ್ಕಿದ್ದಾಗೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋದು ನಮ್ಮ ಆಸ್ತಿ ಅಂತ ಆಯಿತು? ಇರಾನ್ ಇಸ್ರೇಲ್ನವರು ದಾಳಿ ಮಾಡಿದ ಮೇಲೆ ತಾನೇ ನಿಮ್ಗೆ ಗೊತ್ತಾಗಿದ್ದು ನಿಮ್ಮ ಆಸ್ತಿ ಅಂತ. ಇಲ್ಲಿವ್ರಿಗೆ ಯಾಕೆ ಗೊತ್ತಾಗಲಿಲ್ಲ? ನಿಮ್ಮ ಮೇಲೆ ನಿಷೇಧ ಹೇರಲಾಗಿತ್ತು, ನಿಮ್ಗೆ ಆರ್ಥಿಕವಾಗಿ ನಿಮ್ದು ಎಲ್ಲ ಫ್ರೀಸ್ ಮಾಡಿ ಬರ್ಬಾದ್ ಮಾಡಾಗಿತ್ತು ನಿಮ್ಮ ದೇಶವನ್ನು. ಆವಾಗ ಸ್ಟೇಟ್ ಆಫ್ ಹಾರ್ಮುಜಿಂದ ದುಡ್ಡು ತೊಗೋಬೇಕು ಅಂತ ಗೊತ್ತಾಗಲ್ಲ. ಫೆಬ್ರವರಿ 28ಕ್ಕೆ ದಾಳಿ ಆದ ತಕ್ಷಣ ನಿಮಗೆ ಇದ್ದಕ್ಕಿದ್ದ ಹಾಗೆ ನೆನಪು ಆಯಿತು. ಎರಡನೇದು, ಅಮೇರಿಕ ನಿಮ್ಮ ಮೇಲೆ ದಾಳಿ ಮಾಡಿದೆ, ಇಸ್ರೇಲ್ ನಿಮ್ಮ ಮೇಲೆ ದಾಳಿ ಮಾಡಿದೆ. ಯಾರ ಮೇಲೆ ದಾಳಿ ಮಾಡ್ಬೇಕು ನೀವು? ಒಂದು ಇಸ್ರೇಲ್ ಮೇಲೆ ದಾಳಿ ಮಾಡ್ಬೇಕು, ಇಲ್ಲ ಅಮೇರಿಕ.
ನೀವು ದಾಳಿ ಮಾಡ್ತಾ ಇರೋದು ಯಾರ ಮೇಲೆ? ಕತಾರ್ ಮೇಲೆ ದಾಳಿ ಮಾಡ್ತೀರಿ, ನಿನ್ನೆ ಜೋರ್ಡಾನ್ ಮೇಲೆ ದಾಳಿ ಆಗಿದೆ, ಬಹ್ರೇನ್ ಮೇಲೆ ದಾಳಿ ಮಾಡ್ತೀರಿ. ಯಾವ ಕತಾರು ಇತ್ತೀಚೆಗೆ ತಾನೇ ಕಪ್ಪವನ್ನು ಕೊಟ್ಟಿದೆ $3 ಬಿಲಿಯನ್ ಇರಾನಿಗೆ, ನಮ್ಮ ಮೇಲೆ ದಾಳಿ ಆಗಬಾರ್ದು ಅಂತ. ಯಾಕಂದ್ರೆ ಅವರು ಉಸಿರೋದು 50% ಗ್ಯಾಸ್ ಲೈನ್ಗಳೆಲ್ಲ ಹಾಳಾಗಿ ಹೋಗಿದವರು, ವರ್ಷಗಳು ಬೇಕು ಅವ್ರು ಸುಧಾರಿಸ್ಕೊಳ್ಳಿಕ್ಕೆ. ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಅತ್ಯಂತ ಶ್ರೀಮಂತವಾದ ದೇಶವನ್ನು ಈ ರೀತಿ ಮುಗ್ಗಟ್ಟಿಗೆ ದುಸ್ಥಿತಿಗೆ ತಂದು ನಿಲ್ಲಿಸಿದ್ದು ಇರಾನ್. ಇರಾನಿಗೆ ತಾಕತ್ತಿದ್ರೆ ಆ ದೇಶಗಳನ್ನ ಹೊಡೀರಿ. ಮೊದಲನೇದಾಗಿ ಇವರ ಸಂವಿಧಾನದಲ್ಲಿರೋದೇ ತಪ್ಪುಗಳು. ಏನು? ಯಹೂದಿಗಳು ಇರಬಾರ್ದು. ಯಾವ ಸಂವಿಧಾನ ಮತ್ತೊಬ್ಬರ ದೇಶದಲ್ಲಿ ಮತ್ತೊಬ್ಬರು ಇರಬಾರ್ದು ಅಂತ ಹೇಳ್ತಾವ್ರಿ? ಭೂಪಟದಲ್ಲಿ ನಕಾಶೆಯಲ್ಲಿ ಇಸ್ರೇಲ್ ಅನ್ನುವಂಥ ದೇಶವೇ ಇರಬಾರ್ದು, ಯಹೂದಿಗಳು ಇರಬಾರ್ದು. ನಿನ್ನ ದೇಶ ಉದ್ಧಾರ ಆಗುವುದನ್ನು ನೋಡಿಕೊಂಡು ಪಕ್ಕದ ದೇಶದಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀಯಾ? ಅವ್ರ ಶತ್ರುಗಳಾಗಿ ನಿನಗೆ ತೊಂದರೆ ಕೊಟ್ಟಿದ್ರೆ ಆವಾಗ ನೀನು ಆ ಮಾತು ಹೇಳಿದರೆ ಸರಿ ಇದೆ. ನೀನೇ ಪರ್ಷಿಯನ್ ಸಂಸ್ಕೃತಿಯನ್ನು ಮುಗಿಸಿ ಮತಾಂಧ ಸಾಬರ ವ್ಯವಸ್ಥೆಯನ್ನು ಮಾಡಿಟ್ಟಿರುವಂಥ ದೇಶ. ಈಗ ಇಸ್ರೇಲ್ ಅವರು ಇರಬಾರ್ದು. ಈಗ ಒಂದು ಹೊಸದು, ಈಗ ಲೇಟೆಸ್ಟ್, ಈಗ CNN ಅವರು ಒಂದು ವರದಿಯನ್ನು ಪಬ್ಲಿಷ್ ಮಾಡಿದರು. ಏನಂತ? ಒಂದು ಹೊಸ ತೀರ್ಮಾನವನ್ನು ಮಾಡಿದೆ ಇರಾನು. ಆ ಇರಾನಿನ ಇದರ ಪ್ರಕಾರ ಡೊನಾಲ್ಡ್ ಟ್ರಂಪ್ನನ್ನು ಆತನ ನೆಲದಲ್ಲಿಯೇ ಹತ್ಯೆ ಮಾಡಬೇಕು ಅಂತ ಟೆಹರಾನ್ನಲ್ಲಿ ತೀರ್ಮಾನ ಮಾಡಲಾಗಿದೆ. 2020ರಲ್ಲಿ ಯಾವಾಗ ಸೊಲೆಮಾನಿನ ಹೊಡಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಆದೇಶ ಮಾಡಿದರು, ಕಾಸಿಂ ಸೊಲೆಮಾನಿನ, ಆ ಸಂದರ್ಭದಲ್ಲಿ ಒಂದು ಫತ್ವಾ ಹೊರಡಿಸಿದ್ರು, ಡೊನಾಲ್ಡ್ ಟ್ರಂಪನ್ನು ಉಳಿಸಬಾರ್ದು, ಮುಗಿಸ್ಬೇಕು ಅಂತ. ಅದಲ್ಲ, ಇದು ಫ್ರೆಶ್ ನಿನ್ನೆ ಆಗಿರೋದು. ಈಗ ಹೇಳ್ತಾರೆ ಅಮೇರಿಕೆಯ ನೆಲದಲ್ಲಿಯೇ ಡೊನಾಲ್ಡ್ ಟ್ರಂಪ್ನನ್ನು ಮುಗಿಸಬೇಕು ಅಂತ. ಇಂಥವ್ರ ಕೈಗೆ ನಾವು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಕೊಟ್ಟರೆ, ಇವ್ರ ಕಡೆ ಅಣು ಬಾಂಬ್ ಇದ್ದರೆ ಉಳಿದವರು ಬದುಕಲಿಕ್ಕೆ ಇವರು ಬಿಡ್ತಾರಾ ಅನ್ನೋದು ಆಲೋಚನೆ. ಈಗ ಆಗಬೇಕಾಗಿರೋ ಕೆಲಸ ಏನು? ಈಗ ಆಗಬೇಕಾಗಿರೋ ಕೆಲಸ ಇದು ಅಮೇರಿಕ, ಇಸ್ರೇಲು ಮತ್ತು ಇರಾನ್ಗೆ ಸಂಬಂಧಪಟ್ಟಂಥದ್ದಲ್ಲ. ಇದು ನಮಗೆ ಸಂಬಂಧಪಟ್ಟಂಥದ್ದು, ನಮ್ಮಂಥ ಉಳಿದ ಗಲ್ಫ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥದ್ದು. ನಮ್ಮ ಉಳಿದ ರಾಷ್ಟ್ರಗಳು ಸೇರ್ಕೊಂಡು ಇರಾನನ್ನು ಹಣಿಯಬೇಕೇ ವಿನಃ ಡೊನಾಲ್ಡ್ ಟ್ರಂಪ್ ಯಾರನ್ನ ಹೊಡಿತಾನೆ, ಡೊನಾಲ್ಡ್ ಟ್ರಂಪ್ ಗೆದ್ನೋ ಸೋತ್ನೋ ಅಂತ ಮಾತಾಡಿದರೆ ಅದಕ್ಕಿಂತ ಮೂರ್ಖತನ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಚೆನ್ನಾಗಿದ್ದರೆ ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಲೈಕ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.